ಅಯೋಧ್ಯೆ ರಾಮ ಜನ್ಮಭೂಮಿಯಲ್ಲಿ ಜನವರಿ 22ರಂದು ರಾಮ ಮಂದಿರ ಲೋಕಾರ್ಪಣೆ ಹಿನ್ನೆಲೆ ಜನವರಿ 23ರಿಂದ 48 ದಿನ ಅಯೋಧ್ಯೆಯಲ್ಲಿ ಬ್ರಹ್ಮ ಕಳಸೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಇನ್ನು ಇದೇ ವೇಳೆ 48 ದಿನಗಳ ಕಾಲ ರಾಮ ಮಂದಿರದಲ್ಲಿ ವಿಶೇಷ ಮಂಡಲ ಪೂಜೆ ನಡೆಯಲಿದ್ದು, ದೇಶದ ಸುಮಾರು 1500ಕ್ಕೂ ವೈದಿಕ ಪಂಡಿತರಲ್ಲಿ ರಾಯಚೂರು ಜಿಲ್ಲೆಯ ಗುರುಗುಂಟಾ ನಿವಾಸಿ ಆದಯ್ಯ ಸ್ವಾಮಿ ಹಾಗೂ ಸಿಂಧನೂರಿನ ಶ್ರೀಧರ ಸ್ವಾಮಿ ವೈದಿಕ ಪಂಡಿತರು ಆಯ್ಕೆಯಾಗಿದ್ದಾರೆ. ಪೂಜೆಯಲ್ಲಿ ಪಾಲ್ಗೊಳ್ಳುತ್ತಾ ಇರುವುದು ಸೌಭಾಗ್ಯ ಎಂದು ವೈದಿಕ ಪಂಡಿತರು ಹರ್ಷವನ್ನು ವ್ಯಕ್ತಪಡಿಸಿದರು. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ವಾಕ್ಥ್ರೂ ಒಂದನ್ನು ನಡೆಸಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ರಾಮ ಜನ್ಮಭೂಮಿಯ ಅಯೋಧ್ಯೆಯಲ್ಲಿ ಇದೇ 22ರಂದು ರಾಮಲಲ್ಲ ಮೂರ್ತಿ ಪ್ರತಿಷ್ಠಾಪನೆ ಆಗಲಿಕ್ಕಿದೆ. ಈ ಒಂದು ಸಂದರ್ಭದಲ್ಲಿ ಆ ರಾಮಲಲ್ಲ ಮೂರ್ತಿ ಪ್ರತಿಷ್ಠಾಪನೆ ಆದ ಬಳಿಕವಾಗಿ ಅಯೋಧ್ಯೆಯಲ್ಲಿ ಕೂಡ 48 ದಿನಗಳ ಕಾಲ ಮಂಡಲ ಪೂಜೆ ಕೂಡ ನೆರವೇರಲಿಕ್ಕಿದೆ. ಈ ಒಂದು ಮಂಡಲ ಪೂಜೆಯಲ್ಲಿ ವೈದಿಕ ಪಂಡಿತರು ಕೂಡ ನಮ್ಮ ರಾಯಚೂರು ಜಿಲ್ಲೆಯಿಂದ ಇಬ್ಬರು ಪಂಡಿತರು ಕೂಡ ಆಯ್ಕೆಯಾಗಿದ್ದಾರೆ. ಅಲ್ಲಿ ಪ್ರಮುಖವಾಗಿ ನಡೀತಾ ಇರತಕ್ಕಂಥ ಶಾಸ್ತ್ರೋಕ್ತಗಳ ಪೂಜೆ ಪುನಸ್ಕಾರಗಳಲ್ಲಿ ಕೂಡ ಅಲ್ಲಿ ಮಂತ್ರ ಪಠಣೆಗೆ ನಮ್ಮ ರಾಯಚೂರು ಜಿಲ್ಲೆಯ ಇಬ್ಬರು ಪಂಡಿತರ ಆಯ್ಕೆಯಾಗಿರ್ತಕ್ಕಂಥದ್ದು. ಒಬ್ರು ಶ್ರೀಧರ ಸ್ವಾಮಿ ಮತ್ತು ಆದಯ್ಯ ಸ್ವಾಮಿ ಅಂತ ಹೇಳಿ ಇವರಿಬ್ಬರು ಕೂಡ ಆಯ್ಕೆ ಆಗಿದ್ದಾರೆ. ನಾನು ಮೊದಲನೇದಾಗಿ ಒಬ್ಬ ಪಂಡಿತರನ್ನು ಮಾತಾಡಿಸ್ತಾ ಹೋಗ್ತೇನೆ. ತಾವು ಕೂಡ ಈಗಾಗಲೇ ಅಯೋಧ್ಯೆ ರಾಮ ಮಂದಿರದಲ್ಲಿ ನಡೀತಕ್ಕಂಥ ಪೂಜೆ ವಿಧಿವಿಧಾನ ಕೈಂಕರ್ಯಗಳಲ್ಲಿ ಕೂಡ ಭಾಗಿಯಾಗ್ಲಿಕ್ಕಿದ್ದೀರಾ. ಎಷ್ಟು ಖುಷಿ ಆಗ್ತಾ ಇದೆ ನಿಮಗೆ? ತುಂಬ ಖುಷಿ ಆಗ್ತಾ ಇದೆ. ಖುಷಿ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ದೇವರ ಕೃಪಕಟಾಕ್ಷ ಸಂಪೂರ್ಣವಾಗಿ ಆಗಿದೆ ಅಂತ ನನ್ನ ಅನಿಸಿಕೆ ಆಗಿದೆ. ಇದಕ್ಕೆಲ್ಲ ಕಾರಣ ನಮ್ಮ ವಿದ್ಯಾಗುರುಗಳಾಗಿರ್ತಕ್ಕಂತಹ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಡಾಕ್ಟರ್ ಮರಳಸಿದ್ಧ ಪಂಡಿತಾರಾಧ್ಯ ಶಿವಾಚಾರ್ಯರ ಕೃಪಾಶೀರ್ವಾದ ಹಾಗೂ ನಾನು ದಿನ ಪೂಜೆ ಮಾಡಿ ಸೇವೆ ಸಲ್ಲಿಸುತ್ತಿರುವ ಬಸವಣ್ಣ ಕ್ಯಾಂಪಿನ ಕಾರಟಗಿ ತಾಲೂಕಿನ ಬಸವಣ್ಣ ಕ್ಯಾಂಪಿನ ಕೋದಂಡರಾಮಸ್ವಾಮಿಯ ದೇವಸ್ಥಾನದ ಆಶೀರ್ವಾದ ಆಗಿರ್ಬೋದು. ಅದೇ ರೀತಿಯಾಗಿ ಗುಂಡೂರು ಕ್ಯಾಂಪಿನ ತಾಯಮ್ಮ ತಾಯಿಯ ಆಶೀರ್ವಾದ ಹಾಗೂ ನಮ್ಮ ತಂದೆ ತಾಯಿಗಳ ಆಶೀರ್ವಾದದಿಂದ ಈ ಆಯ್ಕೆ ನಮ್ಮನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ತುಂಬ ಸಂತೋಷ ಆಗಿದೆ. ಪ್ರಮುಖವಾಗಿ ಮಂಡಲ ಪೂಜೆ ಅನ್ನತಕ್ಕದ್ದು ಎಷ್ಟು ಮಹತ್ವವನ್ನು ಪಡೆದುಕೊಂಡಿದೆ, ಅದು ಮತ್ತು ಶ್ರೀರಾಮ ಪ್ರಭುಗೆ ಸಲ್ಲಿಕೆ ಆಗ್ತಾ ಇರುವಂಥ ಮಂಡಲ ಪೂಜೆ ಬಗ್ಗೆ ಹೇಳೋದಾದ್ರೆ? ದಕ್ಷಿಣ ಭಾರತದಲ್ಲಿ ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ಬಟ್ ಆದರೆ 48 ದಿನಗಳ ಮಂಡಲ ಪೂಜೆಯ ಧಾರ್ಮಿಕ ವಿಧಿವಿಧಾನಗಳು ಇರೋದು ಉತ್ತರ ಭಾರತದ ಕಡೆ. ಈ ಉತ್ತರ ಭಾರತದ ಕಡೆ ಇರುವ ವಿಧಿವಿಧಾನಗಳನ್ನು ದಕ್ಷಿಣ ಭಾರತದ ಕಡೆ ತೋರಿಸಿಕೊಡ್ಬೇಕಂತ ಪೇಜಾವರ ಶ್ರೀಗಳ ಮಠದ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ ಒಂದು ಕಾರಣಕ್ಕಾಗಿ 48 ದಿನಗಳ ಮಂಡಲ ಪೂಜೆನೇ ಯಾಕೆ ಮಾಡಬೇಕು ಅಂದರೆ 9 ನವಗ್ರಹಗಳು, 12 ರಾಶಿಗಳು, 27 ನಕ್ಷತ್ರಗಳು, ಅಂದರೆ ರಾಶಿ ನವಗ್ರಹಗಳು ಮತ್ತು ನಕ್ಷತ್ರಗಳ ಪೂಜೆ ಆರಾಧನೆಯಿಂದ ರಾಮದೇವರಿಗೆ ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ಮಾಡೋ ಈ ಪೂಜೆಯಿಂದ ಇನ್ನೂ ದೇವರ ಶಕ್ತಿ ಹೆಚ್ಚಾಗುತ್ತದೆ. ಆ ದೇವರ ಆಶೀರ್ವಾದ ಸದಾಕಾಲ ಇಡೀ ಜಗತ್ತಿನಾದ್ಯಂತ ಇರಲಿ ಅನ್ನೋದ ಕಾರಣಕ್ಕಾಗಿ ಈ ಪೂಜೆಯನ್ನು ಮಾಡುತ್ತಾರೆ. ಈಗ ಪ್ರಮುಖವಾಗಿ ಮಂಡಲ ಪೂಜೆಯಲ್ಲಿ ಆಗ್ತಾ ಇರತಕ್ಕಂಥ ಮಂತ್ರ ಪಠಣೆಗಳು ಯಾವ ರೀತಿಯಾಗಿರ್ತವೆ ಮತ್ತು ಅವೆಲ್ಲ ಯಾವೆಲ್ಲ ಮಹತ್ವವನ್ನು ಪಡೆದುಕೊಂಡಿದೆ ಅಂತ? ಯಾವ ರೀತಿ ಅಂದರೆ ಮತ್ತು ವೈಷ್ಣವಾಗಮ ಮತ್ತು ವೀರಶೈವ ಆಗಮ ಅಂದರೆ ಋಗ್ವೇದ ವೀರಶೈವಾಗಮ ಪದ್ಧತಿಯಲ್ಲೂ ಸಹ ನಡೀತವೆ. ಅದರದೇ ಆದಂಥ ಅತ್ಯಂತ ಅಮೂಲ್ಯವಾದ ಸುಮಾರು 2000 ವರ್ಷಗಳ ಇತಿಹಾಸವಿರ್ತಕ್ಕಂತಹ ವೇದ ವಿಧಾನಗಳಿಗೆ ಎಲ್ಲವುದಕ್ಕೂ ಮಾಧ್ಯತೆಯನ್ನು ಕೊಟ್ಟಿರ್ತಕ್ಕಂತಹ ಪೇಜಾವರ ಶ್ರೀಗಳಿಗೆ ಧನ್ಯವಾದಗಳನ್ನು ತಿಳಿಸ್ತೇವೆ. ಇದಿಷ್ಟು ಪಂಡಿತರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಎಂ ಜೊತೆ ನಾಗರಾಜ್, ವಿಸ್ತಾರ ನ್ಯೂಸ್, ರಾಯಚೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.